ಜೀತ ಮುಕ್ತರನ್ನ ಜೀತದಾಳಗಳನ್ನ ಶಿಕಾರಿಪುರಿಯಿಂದ ಕಾಲ್ನಡಿಯಲ್ಲಿ ಕೆಬ್ಬಿಯನ್ನು ಹಾಕದೆ ಕರ್ಕೊಂಡ್ಬಂದು ದಲಿತರ ಮುಕ್ಕಾಲು ಭಾಗ 80% ಇದ್ದಂಥ ಜೀತ ಮುಕ್ತರನ್ನ ಮುಕ್ತಿ ಮಾಡಿದಂಥದ್ದು ಯಡಿಯೂರಪ್ಪರು ಇವತ್ತು ಮಾಡ್ತಾ ಇಲ್ಲ ಕೆಲಸ. ಅವ್ರು ಬಾಲ್ಯದಿಂದಲೂ ದಲಿತರ ಬಗ್ಗೆ ವಿಶೇಷವಾದ ಕಾಳಜಿದೆ, ಬಾಲ್ಯದಿಂದಲೂ ಇದೆ ಅವ್ರಿಗೆ. ಅದು ಅನುಭವ ನಾನು ಇಷ್ಟಪಡ್ತೇನೆ. ಅದು ಸಮೀರ ಅಭಾವ ನೀವು ಕೊಡಲ್ಲ ಅಂತ ಗೊತ್ತು. ಹಾಗಾಗಿ ಯಡಿಯೂರಪ್ಪನವರ ನಿಜವಾದಂಥ ಕೆಲಸ ಬಸವಣ್ಣವರ ಹಾದಿನಲ್ಲಿ ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾದಿ ಇದೆಯೋ ಆ ಹಾದಿನಲ್ಲಿ ನಡೀತಾ ಇದ್ದಾರೆ. ಇವತ್ತು ದಲಿತ ಸಮಾಜ ಇವತ್ತು ಏನಾದರೂ ಡ್ರಾಮಾ ಬರೋದಿಲ್ಲ. ಇದು ಡ್ರಾಮಾ ಅಲ್ವೇ ಅಲ್ಲ, ಇದು ನಿಜವಾದ ಕಳಕಳಿ. ಈಗ ಯಾವುದೇ ಒಂದು ಮನೆಗೆ 10 ಜನ ಬರ್ತಾರೆ ನಿರೀಕ್ಷೆ ಮಾಡಿದಾಗ ಒಂದು 50 ಜನ ಬಂದ್ರೆ ಯಡಿಯೂರಪ್ಪನವರು ಸಂಪೂರ್ಣವಾಗಿ ಆ ವೋಟ್ ಬ್ಯಾಂಕ್ ಟ್ರೆಂಡ್ ಅಲ್ಲ, ಅವರ ಕಳಕಳಿ ಇದೆ. ಆ ಪ್ರಾಮಾಣಿಕವಾದ ಕಳಕಳಿಯನ್ನ ಇವತ್ತು ಜನತೆ ಕೇಳಬೇಕಾಗಿದೆ. ಇವತ್ತು ಸಮಾಜದ ಕಟ್ಟಕಡೆಯ ಜನ ಇವತ್ತುವರೆಗೂ ಕಾಂಗ್ರೆಸ್ ಅವರು ಏನ್ ಮಾಡಿದ್ದಾರೆ? ಏನು ಮಾಡಕ್ಕಾಗ್ಲೇನು. ಬರೀ ಅವ್ರು ಓಟ್ ಬ್ಯಾಂಕ್ ರಾಜಕಾರಣ ಬಿಟ್ಟರೆ ಪ್ರಪಂಚದಲ್ಲಿ ಇನ್ನೇನು ಗೊತ್ತಾಗಿಲ್ಲ. ಅವರು ಬರೀ ಸಮಾಜದ ಮೇಲೆ ಕಣ್ಣಿಟ್ಟಿದ್ದಾರೆ ಓಟಿಗಾಗಿ. ಆ ಓಟನ್ನು ಕೇಳ್ತಾರೆ, ಮತ್ತೆ ಅವ್ರು ಮರ್ಬಿಡ್ತಾರೆ, 5 ವರ್ಷ ಸರಿ ಹೋಗ್ತಾರೆ. ಆದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಕೊಟ್ಟಂತ ಕೊಡುಗೆಗಳು, ಯಡಿಯೂರಪ್ಪನವರು ನಡ್ಕೊಂಬಂದ ದಾರಿಗಳು, 1981ರಲ್ಲಿ ಜೀತ ವಿಮುಕ್ತ ಕೊಟ್ಟು ಕಾಲ್ನಡಿಗೆ ಜಾಥಾ ಮಾಡಿ ಕೆಸಲಿ ಹಾಕಿದ್ರೆ ಶಿಕಾರಿಪುರದ ಬೆಂಗಳೂರು ಕಾಲ್ನಡಿಗೆ 27 ದಿನ ಉಪವಾಸ ಕೂತ್ಕೊಂಡಂಥದ್ದು. ಇದು ಇತಿಹಾಸದಲ್ಲಿ ಯಾರು ಬರೆಯಕ್ಕಾಗಲ್ಲ. ಇದು ನಾವು ನೆನಪಾಡ್ಕೊಳ್ಳೇಬೇಕು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ಬೇಕಂತ ಒಂದು ಕನಸಲ್ಲ. ಈ ಸಮಾಜನ ಸರಿ ಮಾಡಬೇಕು, ಈ ದಲಿತ ಸಮಾಜಕ್ಕೆ ಗೆಲ್ಲೋ ಶಕ್ತಿ ಕೊಡಬೇಕು, ಈ ಸಮಾಜವನ್ನು ಮೇಲೆ ತರಬೇಕು ಅನ್ನೋ ಉದ್ದೇಶದಿಂದ ಅವ್ರು ಈ ಕೆಲಸ ಮಾಡ್ತಾರೆ. ಹಾಗಾಗಿ ಯಡಿಯೂರಪ್ಪನವರನ್ನ ನಾವು ಶ್ಲಾಘಿಸ್ತೀವಿ. ಇವತ್ತು ದಲಿತ ಸಮಾಜದ ಕಟ್ಟಕಡೆ ಸಮಾಜದಿಂದ ಬಂದಂಥ ನಾನು ಇವತ್ತು ಈ ಪರಿಸ್ಥಿತಿ ಯಡಿಯೂರಪ್ಪನವ್ರು ನಾವು ಇಷ್ಟಪಡ್ತಾ ಇದೀವಿ ಅಂತಂದ್ರೆ ಯಡಿಯೂರಪ್ಪನಲ್ಲಿ ಕಸ್ಮಲ ಇಲ್ಲ. ಯಾವತ್ತೂ ಪ್ರಾಮಾಣಿಕವಾಗಿ ದಲಿತ ಸಮಾಜದ ಭುಜದ ಕೈ ಹಾಕೊಂಡು ಒಪ್ಕೊಂಡು ಅವ್ರನ್ನ ಮೇಲೆ ತರ್ತಕ್ಕಂಥ ಕಾರ್ಯಗಳು ಮಾಡ್ತಾರೆ. ಹಂಗಾಗಿ ಅವ್ರಿಗೆ ಮತ್ತೆ ಒಂದ್ಸರಿ ಅವಕಾಶ ಅವ್ರು ಕೊಡಬೇಕು ಅನ್ನೋದು ಈ ದಲಿತ ಸಮಾಜ ತೀರ್ಮಾನ ಮಾಡಿದೆ. ಇದರಿಂದ ಕೆಂಗೆ ದಲಿತ ಸಮಾಜ ಇವತ್ತು ಮುಂದೆ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ತೀರ್ಮಾನ ಮಾಡಿ ಇಡೀ ಸಮಾಜ ಇವತ್ತು ಮುಂದೆ ಬರ್ತಾರೆ. ಅವರು ಗೆದ್ದೇ ಗೆಲ್ತಾರೆ. ಹೌದು, ಸಮುದಾಯದ ಪರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರವನ್ನು ಪ್ರಯತ್ನ ಮಾಡ್ತಾರೆ ಯಡಿಯೂರಪ್ಪನವರು. ಕಾಂಗ್ರೆಸ್ ಯಾವತ್ತೂ ಮಾಡಿಲ್ಲ. ಅಂಬೇಡ್ಕರ್ ಫೋಟೋನ ತಗೊಂಡ್ಬಂದು ನೀವು ಇಡಬೇಕು. ಇಲ್ಲ, ಅದು ಸುಳ್ಳು. ಯಾವುದೇ ಮುಖ್ಯಮಂತ್ರಿ ಆಗಲಿ ಇದು ಕಾಂಗ್ರೆಸ್ ಅವ್ರಿಗೆ ಗ್ಯಾರಂಟಿ ಸಿಗೋದಿಲ್ಲ. ಇಂಥ ಸುಳ್ಳು ಮಾಹಿತಿಗಳು ಕೊಡ್ತಾ ಇದೀರ ನೀವು. ನಿಮ್ಮಿಂದ ಸರ್ಟಿಫಿಕೇಟ್ ತಗೋಬೇಕು. ಮಾತಾಡಿಲ್ಲ. ನೀವು ಮಾತಾಡಿದಾಗ ನಾನು ಮಾತಾಡಿಲ್ಲ. ಅವ್ರನ್ನ ಮಾತಾಡ್ತೀರಿ. ಒಳ್ಳೆ ಮಾತಾಡಿ ನೀವು. ಬಿಜೆಪಿ ಮಾತಾಡಬೇಕು ಒಂದು ರೀತಿ ಒಳ್ಳೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. ಅವರು ಗ್ರಾಮೋತ್ಸವ ಮಾಡಿದಾಗ ಯಾವುದೇ ಜಾತಿ ಧರ್ಮ ನೋಡಿಲ್ಲ. ತಿಳ್ಕೊಳ್ಳಿ ತಾವು. ಅಲ್ಲಿ ಹೋಗಿ ಗ್ರಾಮೋತ್ಸವ ಮಾಡಿದಾಗ ಇಡೀ ಸರ್ಕಾರವನ್ನ ಅಲ್ಲಿ ತೆಗೆದುಕೊಂಡು ಹೋದ್ರು. ಅಲ್ಲಿ ಎಲ್ಲ ಅಧಿಕಾರಿಗಳು ಸಭೆ ಮಾಡಿ ಅಲ್ಲಿ ಜನರಿಗೆ ಏನ್ ಸಮಸ್ಯೆ ಇದೆ ಸರ್ಕಾರಿ ಕಚೇರಿ ಹಾಕಿದವರು ಯಡಿಯೂರಪ್ಪನವರು ಅದನ್ನ ಮರಿಬಾರ್ದು. ಬರೀ ಕುಮಾರಸ್ವಾಮಿ ಅವ್ರು ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಮಾತಾಡಕ್ ಹೋಗಿಲ್ಲ. ಮಾತಾಡ್ರಿ, ಯಾರ್ರಿ ಬೇಡ ಅಂದಿದ್ರು. ಊಟ ಮಾಡಬಾರ್ದ? ಅದು ಯಾರು ಹೇಳಿದ್ರು ಮಾಡಕ್ಕೆ? ಅವ್ರು ಮಾಡ್ಬೇಕು ಅನ್ನೋದು ಯಾರೋ ಯಾರು ತಗೊಂಡು ನೀವೇ ತಗೊಂಡ್ರೆ ಏನ್ ಸರ್ ಇದು? ಯಾಕೆ ಮಾಡ್ಬೇಕು? ಓಲೈಕೆ ರಾಜಕಾರಣದ ದಿನಗಳು ಆರಂಭ ಆಗಿವೆ. 80,000 ಕೋಟಿ ನಾವು ಬಿಟ್ಟಿದೀವಿ ಅಂತ ಏನು ಇದೇ ಮುಖ್ಯಮಂತ್ರಿಗಳು ಏನ್ ತೀರ್ಮಾನ ಮಾಡಿದ್ರು? ಯಾವ ಇಲಾಖೆಗಳಲ್ಲಿ ಅನುದಾನವನ್ನ 0%, 5%, 10% ಖರ್ಚಾಯ್ತು. ಉಳಿದ ದುಡ್ಡು ಎಲ್ಲೋಯ್ತು? ಯಾಕೆ ಮಾಡ್ಲಿಲ್ಲ ನೀವು? ಅದು ನಿಮ್ಮ ಮುಖ್ಯಮಂತ್ರಿ ಪತ್ರಿಕೆ ಹೇಳಿಕೆ ನೋಡ್ರಿ. ನಿಮ್ಮ ಮುಖ್ಯಮಂತ್ರಿ ಹೇಳಿಕೆ ಈಗ ದಲಿತರನ್ನ ಎಲ್ಲರೂ ಓಲೈಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಕಡೆ JDS ಅವರು ಮಾಡ್ತಾರೆ, ಕಾಂಗ್ರೆಸ್ ಅವರು ಮಾಡ್ತಾರೆ. ಆದ್ರೆ
ಕಾಂಗ್ರೆಸ್ ಅಲ್ಲ, ಈಗ ಒಬ್ಬ ಪರಿಸ್ಥಿತಿ ಒಬ್ಬ ಈ ದಲಿತನೊಬ್ಬನ ರಾಷ್ಟ್ರಪತಿ ಮಾಡಿದ್ರೆ ನೀವು ಗೆಲ್ಲಲ್ಲ ಅಂತ ಗೊತ್ತಿದ್ರು ನೀವು ಮಾಡಿದ್ರಲ್ಲ ನೀವು. ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿರುದ್ಧ ಕ್ಯಾಂಡಿಡೇಟ್ ಆಗ್ತದವ್ರು ನೀವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚುನಾವ ಉಪಚುನಾವಣೆ ನಿಂತಾಗ ಕಾಂಗ್ರೆಸ್ ಅವರು ನೆಹರು ಉಸ್ತುವಾರಿನಲ್ಲಿ ಅಂಬೇಡ್ಕರ್ ವಿರುದ್ಧ ಕ್ಯಾಂಡಿಡೇಟ್ ಆಗ್ತಂತ ಒಂದು ಸಂಸ್ಕೃತಿ ಅವರು ಬಾಬಾ ಯಾರು ಸಂವಿಧಾನ ಬರೆದವರು ಯಾರು ಹೇಳಿದ್ದು? ಅಲ್ಲ, ಈಗ ಇವ್ರು ಸತ್ಯ ಹೇಳಿದ್ರೆ ಎಲ್ಲ ಒಂಥರ ಇದು ತಂತ್ರ ಅಲ್ಲವೇ ಅಲ್ಲ, ಇದು ತಂತ್ರ ಅಲ್ಲವೇ ಅಲ್ಲ. ದಲಿತರ ಮೇಲೆ ಇರ್ತಕ್ಕಂಥ ನಿಜವಾದ ಪ್ರೀತಿ, ನಿಜವಾದ ಅನುಕಂಪ, ನಿಜವಾದ ಅವ್ರ ಮೇಲೆ ಇರ್ತಕ್ಕಂಥ ಭಾವನೆಗಳು ಎಲ್ಲೋ ಒಂದ್ ಕಡೆ ಸ್ವತಂತ್ರ ಬಂದು 70 ವರ್ಷ ಕಳೆದ್ರು ಏನಾಗಿದೆ ದಲಿತ ಇವತ್ತು ಅಧಿಕಾರ ಮಾಡಿದಂತ ಕಾಂಗ್ರೆಸ್ ಸರ್ಕಾರ. ನಾನು ನಿಮ್ಮ ಮನೆಗೆ ಬರ್ತೇನೆ, ನಾನು ನಿಮ್ಮ ಮನೆಗೆ ಬರೋದ್ರಿಂದ ನಿಮ್ಮ ಮನೆ ಪಾವನ ಆಗುತ್ತೆ, ನೀವು ನಮ್ಮ ಮನೆಗೆ ಬರ್ತೀರಾ, ನೀವು ನಮ್ಮ ಮನೆಗೆ ಬರೋದಿದ್ದು ನೀವು ಪಾವನರಾಗ್ತೀರಾ ಅನ್ನೋ ಸಂದೇಶ ರವಾನೆ ಮಾಡ್ತಾರೆ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಯಾವತ್ತು ಊಟ ಕೊಟ್ಟಾಗ ಪ್ರತಿ ಊಟ ಕೊಡೋದು ನಮ್ಮ ಧರ್ಮ ಇದೆ. ಅದು ಹಂಗಾಗಿ ಅವ್ರ ಮನೇಲಿ ಊಟ ಮಾಡಿದ್ದೀವಿ, ನಮ್ಮ ಮನೆಗೆ ನೀವು ಬಂದು ಊಟ ಮಾಡಿ ಅಂತ ಕರೆಯೋದು ತಪ್ಪೇನಲ್ಲ. ಅದು ಸಂಪ್ರದಾಯಬದ್ಧವಾಗಿರ್ತಕ್ಕಂಥ ವಿಚಾರ ಕರೆದಿದ್ದಾರೆ. ನಿಮ್ಮ ಸಂಪ್ರದಾಯನ ವಿರೋಧಿಸೋದಕ್ಕೆ ಬೇಕಂತ ವಿರೋಧ ಮಾಡೋದು ವಿರೋಧ ಅಲ್ಲ. ನಿಮ್ಮ ಅಂಗ ಪಕ್ಷಗಳಾದ ಅಂಗ ಸಂಸ್ಥೆಯಾದ ಬಜರಂಗದಲ್ಲಿ ಏನ್ ಮಾಡ್ತಾ ಇದ್ದಾರೆ ಹೇಳಿ, ನೀವ್ ಹೇಳಿ. ಯಾವ ಮಡಿ ಯಾವ ತರ ಅವ್ರ ಸಂಪ್ರದಾಯಗಳನ್ನ ಪಾಲನೆ ಮಾಡ್ತಾ ಇದ್ದಾರೆ ಇವತ್ತು ಒಂದ್ ಕಡೆ ಆಗಿರ್ತಕ್ಕಂಥದ್ದು ನಾನು ಖಂಡಿಸ್ತೇನೆ. ಆದ್ರೆ ವಾಸ್ತವವಾಗಿ ತಿಳ್ಕೊಬೇಕಾದ ವಿಷಯನ ಎಲ್ಲ ಒಂದ್ ಕಡೆ ಘಟನೆ ನಡೆದಾಕ್ಷನ್ಗೆ ಗುಜರಾತಲ್ಲಾದ್ರೆ ಅಲ್ಲಿ ಮೋದಿಯವರ ಪ್ರಭಾವದಿಂದ ಆಗಿದೆ. ಈ ಕಡೆ ಕರ್ನಾಟಕದಲ್ಲಾದ್ರೆ ಸಿದ್ದರಾಮಯ್ಯದಿಂದ ಆಯ್ತು ಅಂತ ಹೇಳಲ್ಲ. ಅಲ್ಲ, ಆ ಚರ್ಮ ಸುರಿಯೋದೇ ಪರಿಸ್ಥಿತಿ ಬಂದಿದ್ದಕ್ಕೆ ನಾವು ಸತ್ಯ ಹೇಳ್ಬೇಕಾಗ್ತದೆ. ಈ ಬಲಿತ ದಲಿತರಿಂದಲೇ ಇದಾಗ್ತಾ ಇದೆ. ಇವತ್ತು ಬಲಿತ ದಲಿತರು ಆ ಸಮಾಜವನ್ನ ಸರಿಯಾಗಿ ಗಮನಿಸ್ಕೊಂಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸೌಲಭ್ಯಗಳು ಕಲ್ತಿದ್ದಾರೆ. ಅವರೇ ಕನಸು ಅವರು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಮನೆಯಿಂದ ಅವ್ರ ಮಕ್ಕಳು ಹೋಗ್ತಾರ, ಇವತ್ತು ಶೇಖರ್ ಮನೆ ಮಕ್ಕಳು ಹೋಗ್ತಾರ, ಇವತ್ತು BSP ಮಕ್ಕಳು ಹೋಗ್ತಾರ, ಸಿದ್ದರಾಮಯ್ಯ ಮಕ್ಕಳು ಹೋಗ್ತಾರ. ರೇವಣ್ಣ ನಾವು ಯಾಕೆ ಮಾಡೋಲ್ಲ ಅವ್ರು ಹೊಟ್ಟೆ ತುಂಬ ಹುಟ್ಟಿನ ಮಕ್ಕಳಿಗೆ. ಆದ್ರೆ ಆ ಸರ್ಕಾರ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೌಲಭ್ಯಗಳು ನಮ್ಮಲ್ಲೇ ಇರ್ತಕ್ಕಂಥ ಬಲಿತ ದಲಿತರು ಇದಕ್ಕೆ ಕಾರಣ ಅವರು. ನಾವು ಯಾವುದೇ ಸರ್ಕಾರಗಳ ಇಲ್ಲ ಇಮೇಜ್ ಪ್ರಶ್ನೆ ಯಾವುದೋ ಒಂದು ಊರಲ್ಲಿ ಏನೋ ಒಂದು ಘಟನೆ ನಡ್ತದೆ, ಅದಕ್ಕೆ ಸಂಪೂರ್ಣವಾಗಿ ಪಕ್ಷ ಸಂಬಂಧ ಅಲ್ಲ, ಪಕ್ಷದ ಸಂಬಂಧ ಇಲ್ಲ. ಯಾವುದೋ ವ್ಯಕ್ತಿ ಮಾಡಿದ್ರೆ ಅವ್ನ ಕೇಸ್ ಹಾಕ್ಲಿ, ಅವ್ನು ಜೈಲಿಗೆ ಕಳಿಸಿ ಏನ್ ಬೇಕಾ ಮಾಡಿ ಸರ್ಕಾರಗಳು, ಅದ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ಆದ್ರೆ ಆ ಪರಿಸ್ಥಿತಿಗೆ ತಂದಂತವ್ರು ಯಾರು? ನಮ್ಮಲ್ಲಿ ಇರ್ತಕ್ಕಂಥ ಬಲಿತ ದಲಿತರು ಎಲ್ಲ ಪಕ್ಷಗಳಲ್ಲಿ, ಕಾಂಗ್ರೆಸ್, ಬಿಜೆಪಿ, JDS ಯಾವುದೇ ಪಕ್ಷ ಇರಲಿ, IAS, IPS, IRS, IFS ಜಾತಿಗಳು ನಮ್ಮಲ್ಲಿ ಅಂದ್ರೆ ನಮ್ಮಲ್ಲಿ ದಲಿತರು. ನಾನೇ ದಲಿತ ಅಲ್ವಾ? ನಾನು ದಲಿತ ಆದ್ರಿಂದ ನಾನು ದಲಿತ ಪರವಾಗಿ ನಾನು ಮಾತಾಡೋದಲ್ಲ. ದಲಿತರು ನಿಜವಾದ ಧ್ವನಿಯಿಂದ ಇರ್ತಕ್ಕಂಥ ಜನ ಇದ್ದಾರೆ, ಅವ್ರ ಪರವಾಗಿ ಯೋಚನೆ ಮಾಡ್ತಾರಲ್ಲ. ಭಯ ಬಂದ ಟೀಕೆ ಮಾಡ್ತಾರೆ ಅವರು. ಈಗ ಯಾರಿಗೂ ಭಯ ಬಂದಿದೆ, ಯಾರನ್ನ ಮನೆ ಕಳಿಸ್ಬೇಕು ಅಂತೇಳಿ ತೀರ್ಮಾನ ತಗುವಂತ ಸಮಯ ಬಂದಿದೆ. ಅದಕ್ಕೆ ಜನತಾ ನ್ಯಾಯಾಲಯ ಇದೆ, ಜನರು ತೀರ್ಮಾನ ತಗೋತಾರೆ ಕಣ್ರಿ. ನಿಮ್ಮಿಂದ ನಾವೇನು ಪಾಠ ಮಾಡ್ಬೇಕಾದ್ರೆ ಪಾಠ ಕಲಿಬೇಕಾಗಿಲ್ಲ. ರಾಮು ಬ್ರದರ್ ಹಿಂಗೆ ಹೇಳ್ತಾ ಇದ್ದೀನಿ, ದಯಮಾಡಿ ಇವತ್ತು ಬಂದಿರತಕ್ಕಂಥ ಫಲಿತಾಂಶ ಉದಾಹರಣೆ ಕೊಟ್ಟೆ. ಅದೇ ದೇವೇಗೌಡ ಒಂದ್ಸಾರಿ ನನ್ನ ಮಗ ಏನಾದ್ರು ಬಿಜೆಪಿಯಿಂದ ಅಧಿಕಾರ ತಗೊಂಡ್ರೆ ನನ್ನ ಸಮಾಜ ಮೇಲೆ ಅಧಿಕಾರ ತಗೊಂಡ್ರಿ ಯಾವ ರೀತಿ ಇವತ್ತು ವ್ಯಕ್ತಿತ್ವ ಭಾರತೀಯ ಜನತಾ ಪಕ್ಷದ ಕಾರಣ ಅಲ್ಲ. ಈಗಾಗಲೇ ನಾವು ಅದಕ್ಕೆ ಒಂದು ಇವತ್ತು ದಲಿತರ ಸಮಸ್ಯೆಗಳನ್ನು ಅವರ ನಿಜವಾದ ವಾಸ್ತವ ಟೆಕ್ನಿಕಲ್ ಆಗಿ ಆಗ್ತಾ ಇದೆ. ಅದು ಸಂಬಂಧಪಟ್ಟಂತಹ ಪೂರ್ವ ಸೂಚನೆಗಳು ಚರ್ಚೆ ಮಾಡ್ತದೆ. ಈಗ ಏನ್ ದಲಿತರ ಸಮಸ್ಯೆಗಳಿದೆ, ಯಾವ ರೀತಿ ಮೂಲಭೂತ ಸಮಸ್ಯೆಗಳಿದಾವೆ, ಯಾವ ರೀತಿ ದಲಿತರು ಶೋಷಣೆ ಮಾಡ್ತಾ ಇದ್ದಾರೆ, ವೋಟ್ ಬ್ಯಾಂಕ್ ಆಗಿ ಹೇಗೆ ಬಂದಾಗ್ತಿದ್ದಾರೆ. ಕಾಂಗ್ರೆಸ್ ಅವರು ಎಷ್ಟು ಜಾತಿಗಳು ಸೇರಿಸ್ಬಿಟ್ರು. ಇವತ್ತು ಕಾಂಗ್ರೆಸ್ ಅಂಬೇಡ್ಕರ್ ಕೊಟ್ಟಂತ ಪರಿಸ್ಥಿತಿ ಜಾತಿಗಳು ಇವತ್ತು ಹೈಯೆಸ್ಟ್ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ. ಈಗ 6 ಮತ ಸುರು ಸೇರಿಸಿ ಇವತ್ತು ಒಂದ್ ಕಡೆ ಹೇಳ್ತಾರೆ, ಇನ್ನೊಂದ್ ಕಡೆ ಹೇಳ್ತಾರೆ ಇವ್ರನ್ನ ನಾವು ಯಾವ್ದೂರ್ನ ನಾವು ST ಮಾಡ್ತೀವಿ ಅಂತ ಹೇಳ್ತಾರೆ. ಇವತ್ತು ಮುಖ್ಯಮಂತ್ರಿ ಹೇಳ್ತಾರೆ ಮಗುವೀರ್ನ ನಾವು ST ಮಾಡ್ಬಿಡ್ತೀವಿ ಅಂತ. ಏನ್ ಇವರು ಏನ್ ST ಮಾಡ್ಬಿಡ್ರಪ್ಪ, ಅವ್ರ ಪರ್ಸೆಂಟೇಜ್ ಎಷ್ಟು ಬರುತ್ತೆ ಜಾತಿ ಅಷ್ಟು ಇಷ್ಟೇನೆ ಮಾತಾಡ್ತಾರೆ. ಇವತ್ತು ST ಗೆ 3% ಇದೆ, ನೀವು ಎಷ್ಟು ಜಾತಿ ಸೇರ್ತಿದ್ರ? ಅಂಬೇಡ್ಕರ್ ಕೊಟ್ಟಾಗ ಎಷ್ಟು ಜಾತಿ ಇತ್ತು?
ಅದು ಅದಿದೆ. ಈಗ ರಿಪೋರ್ಟ್ ತಯಾರಾಗ್ತಾ ಇದೆ ಪೂರ್ಣ. ಅದಕ್ಕಾಗಿ ಇವತ್ತು ಕಾಂಗ್ರೆಸ್ ಅವರಿಗೆ ಜೆಡಿಎಸ್ ಅವರಿಗೆ ಒಂದು ರೀತಿ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ. ಭಯ ಸ್ಟಾರ್ಟ್ ಆಗಿ ಅವರು ಎಲ್ಲಿ ನಾವು ಮೂಲೆ ಗುಂಪಾಗ್ತೀವೋ, ನೆಲ ಕಟ್ತೀವೋ ಅನ್ನೋ ಬೈಕೆ ಏನೇನೋ ಮಾತಾಡ್ತಾರೆ. ಇವತ್ತು ಅವಕಾಶವಾದಿಗಳೇನಾದ್ರು ಇದ್ರೆ ದೇಶದಲ್ಲಿ ಅದು ಜೆಡಿಎಸ್ ಮಾತ್ರ. ಯಾವಾಗ ಹೆಂಗ್ ಬೇಕು ಅವಕಾಶಗಳನ್ನ ಅವಕಾಶಗಳನ್ನ ಪಡಿಸ್ಬೇಕಾಗಿದೆ. ನಮಗೂ ಗೊತ್ತಿದೆ. 35 ವರ್ಷದ ಅನುಭವ ಇದೆ ನಮ್ಗೆ. ಶಫೀಲ್ ಅವರೇ, ನಿಮಗೆ ಭಯ ಆಗಿದೆ, ನೀವು ತಪ್ಪಿಸ್ಬಿಟ್ಟಿದ್ದೀರಾ, ಅದಕ್ಕಂತೆ 30 ಜನ MLA ಡ್ರಾಪ್ ಮಾಡಕ್ ಹೋಗ್ತಾ ಇದ್ದೀರಾ. ಅದನ್ನ ಯಾಕೆ ಹೇಳ್ತೀರಿ? ಬ್ರಿಗೇಡ್ ರೂಪದಲ್ಲಿ ನಮ್ಮಲ್ಲಿ ಯಾವ ಬ್ರಿಗೇಡ್ಗಳಿಲ್ಲ, ಕಾಂಗ್ರೆಸ್ ಅಲ್ಲಾಗಲಿ ನಮ್ಮಲ್ಲಾಗಲಿ. ಬಟ್ ಅವರು ಒಂದು 8-7 ಜನ ಬ್ರಿಗೇಡ್ ಕಾಂಗ್ರೆಸ್ ಹೋಗ್ತಾ ಇದ್ದಾರೆ. ಅದು ಯಾರ ಕಡೆ ಯಾವಾಗ ಹೋಗ್ಬೇಕು ಅದು ನಿರ್ಧಾರ ಆಗುತ್ತೆ ಬಿಡ್ರಿ. ಅದನ್ನೇ ಹೇಳ್ತಾ ಇರೋದು. ಅದು ಬಿಡಿ, ಅದು ಹೇಳಿದ್ರೆ ನಾವೇ ಕಳಿಸ್ತಾ ಇದೀವಿ. ಅದು ಬಿಡಿ, ಅದು ಹೈಕಮಾಂಡ್ ತೀರ್ಮಾನ ತಗೋತದೆ, ಲೀಗಲ್ ಇದೆ, ತೀರ್ಮಾನ ತಗೋತದೆ. ನಾನು ಅದನ್ನೇ ಚುನಾವಣೆ ಅಂತ ಬಂದಾಗ ಯಾರು ಯಾವ ಮನೇಲಿ ಇರ್ತಾರೋ ಹೇಳಕ್ ಬರಲ್ಲ. ಈಗಲೇ ಬಹಳಷ್ಟು ಬದಲಾವಣೆಗಳಾಗುತ್ತೆ. ಇವತ್ತು ನಾನು ಅದನ್ನ ಹೇಳಕ್ ಬಂದೆ. ಹೇಳಿದ್ನಲ್ಲ, ಈಗ ಮರ್ತೋಗ್ಬಿಟ್ರು ಬಿಡಿ. ಯಾಕಂದ್ರೆ ಮರ್ತೋದು ಜಾಸ್ತಿ ನೋಡಿ, ಹಿಂಗೆ ದಬಾಯಿಸೋದಿಲ್ಲ. ಅವ್ರು ಭಯ ಪಡ್ಬೇಕಾಗಿದೆ. ಬ್ರಿಗೇಡ್ ಈಶ್ವರಪ್ಪನವರು 5 ವರ್ಷ ಯಡಿಯೂರಪ್ಪನವರ ಏನು ಮಧ್ಯದಲ್ಲಿ ಏನ್ ಗುದ್ದಾಟಗಳು ನಡೀತಾ ಇತ್ತು, ಬ್ರಿಗೇಡ್ ನ ಬಿಟ್ಟು ಮತ್ತೆ ಏನು ಹೊರಗಡೆ ಬಂದ್ರು. ಇವತ್ತು ನಮ್ಮ ವಿಶ್ವನಾಥ್ ಅವರ ಕಡೆ ಎಲ್ಲರೂ ಬಂದಿದ್ದಾರೆ. ಈಗ ಇದನ್ನು ಮುಂದುವರಿಸಬೇಕು, ನೀವು ತೆಗೆದುಕೊಂಡು ಹೋಗ್ಬೇಕು, ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು, ಪ್ರಾದೇಶಿಕ ಪಕ್ಷದಲ್ಲಿ ಸೇರ್ಕೊಂಡಿದ್ದೀರ ಅಂತೇಳಿ ಅನೇಕ ನಾಯಕರು ಇವತ್ತು ಅವ್ರ ಜೊತೆಲಿ ಬರ್ತಾ ಇದ್ದಾರೆ. ನಿನ್ನೆನೆ ಹೇಳಿ ಸರ್, ಹೇಳಿ. ಅಂದ್ರೆ ಎಲ್ಲ ಈಗ ಯಡಿಯೂರಪ್ಪನವರು ಜೊತೆಲಿ ಇದ್ದಾರೆ, ಅನಂತ್ ಕುಮಾರ್ ಇದ್ದಾರೆ, ಜಗದೀಶ್ ಶೆಟ್ಟರ್ ಇದ್ದಾರೆ, ಪ್ರಹ್ಲಾದ್ ಜೋಶಿ ಇದ್ದಾರೆ. ಎಲ್ಲ ಮುಖಂಡರು ಒಗ್ಗಟ್ಟಾಗಿದೆ. ಅದಕ್ಕೊಂದು ಹೈಕಮಾಂಡ್ ಇದೆ. ಹೈಕಮಾಂಡ್ ಎಲ್ಲವನ್ನೂ ಗಮನಿಸ್ತದೆ, ಎಲ್ಲರಿಗೂ ಒಟ್ಟಿಗೆ ಕೂಡ್ಕೊಂಡು ಹೋಗ್ಬೇಕಂತ ಹೇಳ್ತಾರೆ. ಇವತ್ತು ಬ್ರಿಗೇಡ್ ಬಗ್ಗೆ ಮಾತಾಡ್ತಾ ಇದ್ರು. ಬ್ರಿಗೇಡ್ ಇವತ್ತು ದಲಿತ ಸಮಾಜಗಳನ್ನ ಇನ್ನೂರು ಸಮಾಜಗಳನ್ನ ಒಗ್ಗೂಡಿಸೋದಕ್ಕೆ ಪ್ರಯತ್ನ ಮಾಡಿದಂತ ಒಂದು NGO ಅಷ್ಟೇ. ಅದೇನು ರಾಜಕೀಯ ಪಕ್ಷ ಅಲ್ಲ. ಅದು ಇವತ್ತು ದಲಿತರನ್ನ ಮತ್ತು ಇನ್ನೂರು ಸಮಾಜಗಳನ್ನ ಸೇರ್ಪಡೆ ಮಾಡಿ ಅದು ಮುಗಿದ ಕತೆ. ಅದ್ರ ಬಗ್ಗೆ ಮಾತಾಡ್ತಾರೆ ಬ್ರಿಗೇಡ್ ಬಗ್ಗೆ. ಒಂದು ಇಲ್ಲ, ನಾವು ಬಿಜೆಪಿಯನ್ನ ಬಲಗೊಳಿಸೋದಕ್ಕೆ ನಾವು ಹೋಗಿದ್ದೀವಿಲ್ಲ, ಬಿಟ್ಟು ಬೇರೆ ಉದ್ದೇಶ ಅಲ್ಲ. ಅದು ನಾವು ಬಿಜೆಪಿಯ ಒಂದು ತಂತ್ರಗಾರಿಕೆನೇ. ಅದು ಇವತ್ತು ಬ್ರಿಗೇಡ್ ಮಾಡಿದಂಥದ್ದು ಇವತ್ತು ಕಾಂಗ್ರೆಸ್ ಜೆಡಿಎಸ್ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ರಲ್ಲ, ನೀವು ಹೆಸರು ಹೇಳ್ಕೊಂಡು ಓಟ್ ಮೂತಿಗೆ ಬೆಣ್ಣೆ ತೋರ್ತಾ ಇದ್ರಲ್ಲ, ಆ ತೋರೋದನ್ನ ಏನು ಸತ್ಯ ಅಂತ ತಿಳ್ಕೊಳ್ಳಿಕ್ಕೆ ಆ ಒಂದು ಬ್ರಿಗೇಡ್ ಮುಖಾಂತರ. ಹೌದು, ಬ್ರಿಗೇಡ್ ಬಿಜೆಪಿ ಅವರಿಗೆ ಈ ಸ್ಮೆಲ್ ನ ಎಳ್ಕೊಳ್ಳೋದು ಬಿಡೋದು, ಜನಗಳನ್ನ ಸ್ಮೆಲ್ ಎಳ್ಕೊಳ್ಳೋದು ಬಿಡೋದು ಬಹಳ ಎತ್ತಿನ ಕೈ. ಅಲ್ಲ, ನಾವು ಎತ್ತಿದ ಕೈ ಇಲ್ಲ. ನೀವು ಅವಕಾಶವಾದಿಗಳು ಜೆಡಿಎಸ್ ಅವರು ಇವತ್ತು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಯಾಕೆ ರೂಪಾಯಿ ಅವತ್ತು ಯಡಿಯೂರಪ್ಪನವರು ತ್ಯಾಗ ಮಾಡಬೇಕಿತ್ತು. ಮುಖ್ಯಮಂತ್ರಿ ಆದ್ರು. ಅಲ್ಲಲ್ಲ, ಮುಖ್ಯಮಂತ್ರಿ ಮೇಲೆ ಪ್ರಮಾಣ ವಚನ ನನ್ನ ಮಗ ಕಾಣಬಹುದು, ಅವ್ನು ಒಪ್ಪೋದಿಲ್ಲ ಅಂತ. ಮತ್ತೇನಾಯ್ತು? ಇವತ್ತು ಮುಖ್ಯಮಂತ್ರಿ ಮಾಡಲೇಬೇಕು ಅನ್ನೋದನ್ನ ಸಹಾಯ ಅಂತ ಹೇಳ್ತಾರೆ ದೇವೇಗೌಡರು. ಏನೋ ಆದೇಶ ಮಾತಾಡ್ತಾರೆ. ಮೂಲ ಪಕ್ಷ ಇದು, ಅವರು ಕಟ್ಟಿದಂತ ಪಕ್ಷ, ಯಡಿಯೂರಪ್ಪನವರು ಕಟ್ಟಿದಂತ ಪಕ್ಷ ಇದು. ಯಾವುದಿಲ್ಲ ಇಲ್ಲ. ಕಾಂಗ್ರೆಸ್ ಸುಮ್ಮನೆ ಏನೋ ಮಂತ್ರಿ ಬಂದಾಗ ಹೇಳ್ತಾರೆ. ಎಲ್ಲಿ ಹೇಳ್ಬೇಕಾಗಿದೆ? ಯಾರು ಹೇಳಿದ್ರು? ಇವತ್ತು ನೀವು 30 ಮಂತ್ರಿ ತೆಗಿರಿ, ಎಷ್ಟು ಭಾಗ ಆಗ್ತದೆ ನಿಮ್ಮ ಕಾಂಗ್ರೆಸ್ ಪಕ್ಷ ತೆಗಿರಿ. 30 ಮಂತ್ರಿಗಳಿಂದ ನೀವು ಪರ್ಫಾರ್ಮೆನ್ಸ್ ಇಲ್ಲ ಅಂತ ತೆಗಿರಿ ಅವ್ರನ್ನ, ಗೊತ್ತಾಗುತ್ತೆ ನಿಮಗೆ. ಅಂದ್ರೆ ಅದು ಅಸಮರ್ಥ ಅಂತ. ಅಸಮರ್ಥರನ್ನ ನಿಮ್ಮ ಮಂತ್ರಿಗಿರಿಂದ ತೆಗೆದು ಶಾಸಕರಾಗಲಿ. ಅದು ಯಾಕೆಂದ್ರೆ ಗೆಲ್ಲಲ್ಲ ಗೊತ್ತಾಗ್ಬಿಟ್ಟಿದೆ. ಈಗಾಗಲೇ ಬೇಕಾದ್ರೆ ಸಾರ್ವಜನಿಕರಿಗೆ ಗೆಲ್ಲಲ್ಲ ಅಂತ. ಈಗ ಹಂಗಾಗಿ ಅಸಮರ್ಥರು 30 ಜನ ಅವ್ರ ಮಂತ್ರಿಗಳ ತೆಗಿರಿ. ರಾಜೀನಾಮೆ ಕೊಡ್ತಾರೆ. ಅಸಮರ್ಥರು ಅಂತ ನೀವು ಶಾಸಕರನ್ನ ತೆಗಿರಿ, ಆ ಶಾಸಕರು ಯಾರಂತ ಪಟ್ಟಿ ಕೊಡಿ, ಆ ಪಟ್ಟಿಗೆ ನಾವು ಬಿಜೆಪಿ ಅಂತ ಹೇಳ್ತೀವಿ ಅಂತ ಹೇಳ್ತಾರೆ. ಆವಾಗ ಗೊತ್ತಾಗುತ್ತೆ ಕಾಂಗ್ರೆಸ್ ಅದನ್ನೇ ಮಾಡ್ತಿರೋದು.
ಅದನ್ನೇ ಮೂವತ್ತು ಜನ ತೋರಿಸ್ತೇವ್ರು 30 ಜನ ಯಾರು ನೀವು ಹಾಳಾಗಿ ಅವ್ರನ್ನ ಪಕ್ಷಿ ತಗೊಂಡ್ಬಿಡ್ತೀವಿ. ನಾವೇ ತಗೋತೀವಿ ಇವತ್ತು ಮೋದಿ ಹೆಸರು ಈಗ ಸ್ವಾಭಿಮಾನ ಅದೇ ಕಾಂಗ್ರೆಸ್ ಬಿಟ್ಟಿದ ತಕ್ಷಣ ಅವರು ಸ್ವಾಭಿಮಾನಿಗಳಾಗ್ಬಿಡ್ತಾರೆ. ಅವರು ನಿಜವಾದ ಅಂಬೇಡ್ಕರ್ ಶ್ರೀನಿವಾಸ ಪ್ರಸಾದ್ ಅವರು ಹಿರಿಯರ ಆಯ್ತು ಯಾರಿಗೋ ಒಂದು ಮಂತ್ರಿ ಕಾರಣಕ್ಕೆ ಇದಕ್ಕೆ ನಾನೊಂದು ಹೇಳಬೇಕಾಗಿದೆ. ಯಾಕಂದ್ರೆ ಅದೇ ಸದನದಲ್ಲಿ ನಾನು ಕೂತಿದ್ದೀನಿ, ಅರ್ಥ ಆಯ್ತಲ್ಲ. ಬಿಜೆಪಿ ಅವರು ಅಂತ ಅಸಂತರ ಮಂತ್ರಿಗಳನ್ನ ಶ್ರೀನಿವಾಸ ಪ್ರಸಾದ್ ಅವ್ರು ರಾಜೀನಾಮೆ ಪಡ್ಕೊಳ್ರಿ. ಜಗದೀಶ್ ಶೆಟ್ಟರ್ ಏನ್ರಿ ಮಾತಾಡ್ತೀರಾ? ಬಣ್ಣ ನಿಮ್ ಬಣ್ಣ ಬಯಲಾಗ್ತಾ ಇದೀರಿ, ಹಿಂಗೆಲ್ಲ ಮಾತಾಡ್ಬೇಕ್ರಿ. ಸತ್ಯನೇ ವಾಸ್ತವ ಮಾತಾಡ್ಬೇಕು. ವಾಸ್ತವದ ಬಗ್ಗೆ ಮಾತಾಡಿ. ನೀವೇ ಹೇಳಿದ್ರಿ ರಾಜೀನಾಮೆ ಪಡ್ಕೊಳ್ಳಿ ಅಂತ. ನೀವೇ ಹೇಳಿದ್ರಿ ರಾಜೀನಾಮೆ ಪಡ್ಕೊಳ್ಳಿ. ಈಗ ಬಂದು ನೀವು ಈ ತರ ಉಲ್ಟಾ ಮಾತಾಡ್ತೀರಲ್ಲ, ಮಾತಾಡ್ಬೇಡಿ ನೀವು. ಒಂದು ತೀರ್ಮಾನ ಮಾಡೇ ಮಾಡ್ತಾರೆ ಜೆಡಿಎಸ್ ಅವರು. ಅವಕಾಶಗಳು ಬಂದಾಗ ನೋಡೋಣ ಯಾರನ್ನ ಏನ್ ಮಾಡ್ತಾರೆ, ನೋಡೋಣ ಬನ್ನಿ. ಈಗ ವಿಸ್ತಾರ ಕಾರ್ಯ ಆಗ ಏನು ಸ್ಥಳೀಯ ಮಟ್ಟ